ಮನೇಲಿ ಹಬ್ಬದ ಅಡ್ಗೆ ಮಾಡೋಣ. ನಾನು ಮಾಡ್ತೀನಿ, ನೀನು ಹೆಲ್ಪ್ ಮಾಡು. ಓ ಹೌದಾ? ಹಾಗಾದ್ರೆ ನಾನು ಹಾಲಲ್ಲಿ ಹಾಲ್ಕೋವಾ ಮಾಡ್ತೀನಿ, ನೀವು ರಸಮಲ್ಲಿ ರಸಗುಲ್ಲ ಮಾಡ್ತೀರಾ? ನಿನ್ನಂತ ಬಾಯಿ ಕೊಟ್ಟಿದ್ದೆ ತಪ್ಪು. ಸರಿ ಹೋಗಿ ನೀವು ನಿನ್ ಗಂಡ ಪಟಾಕಿ ತನ್ನಿ. ಏನಂದ್ರಿ? ಪಟಾಕಿ ತನ್ನಿ ಅಂದೆ. ಕೇಳಿಸ್ತಿಲ್ಲ, ಸರಿಯಾಗಿ ಹೇಳಿ. ಪಟಾಕಿ ಪಟಾಕಿ. ಅಯ್ಯೋ ಇವ್ಳು ಕ್ಯೂಡಿ ಅನ್ಸುತ್ತೆ. ಏನು ನನ್ನೇ ಕಿವುಡು ಅಂತ ಹೇಳ್ತೀರಾ? ಜೋರಾಗಿ ಪಟಾಕಿ ಅಂತ ಬಡ್ಕೊಂಡೆ, ಅದು ಕೇಳಿಸ್ಲಿಲ್ಲ. ಕ್ಯೂಡಿ ಅಂದಿದ್ ಮಾತ್ರ ಕೇಳಿಸ್ಬಿಡ್ತ. ಪಟಾಕಿ ಹೊಡಿಬಾರ್ದು. ಯಾಕೆ? ಹೊಗೆಯಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಸೌಂಡ್ ಇಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಹೌದು, ವರ್ಷ ಪೂರ್ತಿ ಕಾರು ಲಾರಿ ಬಸ್ ಓಡಾಡುತ್ತಲ್ಲ, ಅದರಿಂದ ಗಾಳಿ ಹಾರಾಗಲ್ವಾ? ಅವೆಲ್ಲ ಜೀವನಕ್ಕೆ ಅವಶ್ಯಕತೆ ಇರೋದು, ಅದೆಲ್ಲ ಇಲ್ದೆ ಬದುಕಕ್ ಆಗೋಲ್ಲ. ಯಾಕೆ ಅದೆಲ್ಲ ಇಲ್ದೆ ನಾ ಬದುಕಿಲ್ವಾ? ನಮ್ ಕಾಲದಲ್ಲಿ ಎತ್ತಿನ ಗಾಡಿ ಇಲ್ಲೇ ಓಡಾಡಿದ್ದು. ಆಗ ನೀವು ದಿನಕ್ಕೆ 10 ಕಿಲೋಮೀಟರ್ ಹೋಗ್ತಾ ಇದ್ರಿ, ಆದ್ರೆ ಈಗ ದಿನಕ್ಕೆ 10,000 ಕಿಲೋಮೀಟರ್ ಹೋಗ್ತೀವಿ, ಗೊತ್ತಾ? ಕಾಲಕ್ಕೆ ತಕ್ಕಂಗೆ ಆಚಾರ ವಿಚಾರಗಳು ಬದಲಾಗಬೇಕು. ನೋಡು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ದೀಪಾವಳಿ ದಿನ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿಬೇಕು. ನಿಮಗೆ ಯಾವ ಪಟಾಕಿ ಬೇಕು ಹೇಳಿ? ನಂಗೆ ಲಕ್ಷ್ಮಿ ಪಟಾಕಿ, ಆಟಮ್ ಬಾಂಬು, 1000 ವಾಲ, 10,000 ವಾಲ ಎಲ್ಲ ಬೇಕು. ಅಷ್ಟೇ ತಾನೇ? ಈಗ ನೋಡಿ, ಲಕ್ಷ್ಮಿ ಪಟಾಕಿ ಬೇಕು ಅಂದ್ರಲ್ಲ, 1000 ವಾಲ, 10,000 ವಾಲ. ರಾಕೆಟ್ ಬೇಕಾ? ಹೆಂಗೆ? ಈಗ ಎಲ್ಲ ಮೊಬೈಲಲ್ಲೇ. ಮಗನು ಮೊಬೈಲಲ್ಲೇ ಎತ್ಬಿಡ್ರೆ ಮೊಬೈಲ್ಗೆ ಬಾನಂತನ ಮಾಡ್ಬಿಡಿ. ಲೇ, ಫೋಟೋದಲ್ಲಿ ಊಟ ನೋಡಿದ್ರೆ ಹೊಟ್ಟೆ ತುಂಬುತ್ತಾನೆ, ಅದೆಲ್ಲ ಗೊತ್ತಿಲ್ಲ. ನಿಜವಾದ ಪಟಾಕಿ ಬೇಕು. ನಿಜವಾದ ಪಟಾಕಿ ಸಿಡಿದ್ರೆ ಕೈ ಕಾಲ್ ಗಾಯ ಆಗುತ್ತೆ. ಪಟಾಕಿ ಕೊಟ್ಟಿಲ್ಲ ಅಂದ್ರೆ ನಾನು ಮನೆನ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಹೆಂಗ್ ಮಾಡ್ತೀಯಾ? ಗ್ಯಾಸ್ ಸಿಲಿಂಡರ್ ಅನ್ಸ್ಬಿಡ್ತೀನಿ. ನಾರಾಯಣ ನಾರಾಯಣ. ನಮ್ ಜಗಳ ಅವಾಗ್ಲಿಂದ ಕೇಳಿಸ್ತಾ ಇಲ್ವಾ? ಕೇಳಿಸ್ತು, ನಾನು ಈ ಮನೇಲೇ ಇದ್ದೀನಿ. ಏನು ಪಟಾಕಿ ಹೊಡಿಯಲ್ಲ ಅಂತಳಲ್ಲ ಈ ದರಿದ್ರ? ಅಮ್ಮ, ಇವಳು ದರಿದ್ರಲ್ಲ. ಎಲ್ಲಿ ನಿನ್ನಿಂದ ನನ್ನನ್ನು ಇವಳು ದೂರ ಮಾಡ್ತಾಳೋ ಅನ್ನೋ ನಿನ್ನೊಳಗೆ ಭಯ ಇದೆಯಲ್ಲ, ಆ ಭಯ ದರಿದ್ರ. ಅದಕ್ಕೆ ಹೇಳಿದ್ದು ನಂಗೆ ಮದುವೆನೇ ಬೇಡ ಅಂತ. ಆದರೆ ನೀನೇ ಒತ್ತಾಯ ಮಾಡಿ ಒಂದು ಮದುವೆ ಆಗುವಂದೆ, ನಿಂಗೊಂದು ಹೆಣ್ಣಿರ್ಲಿ ಅಂತ. ಈಗ ನೀನೇ ದೂರ ಮಾಡಿದ್ರೆ ಹೆಂಗೆ? ಒಂದು ವಿಷಯ ಹೇಳ್ತೀನಿ ಕೇಳ. ನಂಗೆ ಇವಳು ಮುಖ್ಯ, ನೀನು ಮುಖ್ಯ, ಇದೇ ಸತ್ಯ. ಒಬ್ಬ ಮಗನಾಗಿ ನಾನು ನಿನ್ನ ನೋಡ್ಕೊಳ್ಳೋದು ಹೇಗೆ ನನ್ನ ಕರ್ತವ್ಯನೋ, ಹಾಗೆ ಒಬ್ಬ ಗಂಡನಾಗಿ ಅವಳನ್ನು ನೋಡೋದು ನನ್ನ ಕರ್ತವ್ಯನೋ. ನಾನು ನಿನ್ನ ಹತ್ರ ತಪ್ಪು ಮಾಡ್ಬೋದು, ನಿನ್ನ ತಾಯಿ ನನ್ನನ್ನು ಕ್ಷಮಿಸ್ತೀಯ. ಆದರೆ ಒಬ್ಬ ಗಂಡನಾಗಿ ನಾನು ತಪ್ಪು ಮಾಡಿದ್ರೆ ನಿನ್ನ ಮಗನ ಹೀಗೆ ಸಾಕಿದ್ಯಾ ಅಂತ ಎಲ್ರು ಬೈತಾರೆ. ಅವಳ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ಅವಳು ತುಂಬ ಒಳ್ಳೆ ಹುಡುಗಿ, ನಿನ್ನ ಮೇಲೆ ಭಯ ಮರ್ಯಾದೆ ಎಲ್ಲ ಇದೆ. ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡು. ಹೌದು ಅತ್ತೆ, ನಾನು ಯಾವತ್ತೂ ನಿಮ್ಮನ್ನ ನಿಮ್ಮ ಮಗನ್ನ ದೂರ ಮಾಡೋಲ್ಲ. ನಿಮ್ಮ ಜೊತೆಲಿರಕ್ ತಾನೇ ನಿಮ್ಮನೆಗೆ ಬಂದಿರೋದು. ಮೇಲಾಗಿ ದೀಪಾವಳಿ ಅನ್ನೋದು ಜೀವನದ ಕತ್ಲಿಂದ ಬೆಳಕು ಕಡೆ ನಡೆಸೋ ಹಬ್ಬ ಆಗ್ಬೇಕೆ ಹೊರತು ಆಡಂಬರ ಅಲ್ಲ ಅಂತ ಹೇಳೋಕ್ ಬಂದೆ. ಅದು ಏನೇನೋ ಆಗೋಯ್ತು. ಏನೋ ವಯಸ್ಸಲ್ಲಿ ದೊಡ್ಡೋಳಾದ್ರೂ ನಾನು ಚಿಕ್ಕೋಳ್ ತರ ನಡ್ಕೊಂಡೆ. ನೀವೆಲ್ಲ ಚಿಕ್ಕೋಳಾದ್ರೂ ನನ್ನ ಕಣ್ಣ ತಿಳಿಸದ್ರಿ. ಲವ್ ಮಗ್ನೆ, ಏನೋ ವಯಸ್ಸಾಗ್ತಾ ದೊಡ್ಡೋರು ಮಕ್ಳಾಗ್ತಾರಂತೆ. ನಾನು ನಿನ್ ಮಗಳು ಅನ್ಕೊಂಡು ನನ್ ಖುಷಿಗೆ ಒಂದೇ ಒಂದ್ ಸುಸುರ್ ಬರ್ತಿ ಪ್ಯಾಕೆಟ್ ತಗೊಂಬಾರೋ. ಎಲ್ರು ಒಟ್ಟಿಗೆ ಖುಷಿಯಾಗಿ ಹಬ್ಬ ಮಾಡೋಣ.